ಇಡೀ ಭಾರತದಲ್ಲಿ ಚರ್ಚೆ ಆಗ್ತಾ ಇರೋದು ಒಂದೇ ಒಂದು ಇಂಟರ್ವ್ಯೂ, ಅದುವೇ ಆಪ್ಕಿ ಅದಾಲತ್. आपने केजीएफ की उनकी फिल्म जीरो के साथ रिलीज डेट क्लैश करा दी. ನಿಮ್ಮ ಸಿನಿಮಾ 250 ಕೋಟಿ ಕಲೆಕ್ಷನ್ ಮಾಡ್ತು, ಅವರ ಸಿನಿಮಾ 100 ಕೋಟಿ ಕಲೆಕ್ಷನ್ ಮಾಡ್ತು ಅಂತ. माय सीनियर्स उनसे मैं बड़ा हूँ तो उस दिन मेरा दुकान बंद. ಅದರಲ್ಲಿ ಯಶ್ ಅವ್ರಿಗೂ ಕೂಡ ಶಾರುಖ್ ಖಾನ್ ಅವರ ಇನ್ಸ್ಪಿರೇಷನ್. ಗ್ಲೋಬಲ್ ಅಲ್ಲಿ ಟ್ರೆಂಡ್ ಆಗ್ತಾ ಇರುವಂತದ್ದು ಯಶ್. ಯಶ್ ಅವರು ಒಂದು ಮಾತು ಹೇಳ್ತಾರೆ, ಇಸ್ ಇಟ್ ಅ ಕ್ರೈಮ್, ಗುನಾಹೆ ಕ್ಯಾ ಅಂತ ಕೇಳ್ತಾರೆ. ಆ ಕಟಕಟೆಯಲ್ಲಿ ಕೂತ್ಕೊಂಡಿರೋದು ಯಶ್ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಕಿ ಬಾಯ್ ಅನ್ನೋ ಒಂದು ಫೀಲ್ನ ಕೊಡುತ್ತೆ. ಯಶ್ ಅವರು ಅವರ ಫ್ಯಾನ್ಸ್ ಮೇಲೆ ಇಟ್ಟಿರುವಂತಹ ಒಂದು ಪ್ರೀತಿಯ ಬಗ್ಗೆ ಕೂಡ ಅವ್ರು ಮಾತಾಡ್ತಾರೆ. ಈ ಒಂದು ಪ್ರೋಗ್ರಾಮ್ ಏನಿದೆ ನಮಗೆ ಹೆಮ್ಮೆ ಅಂತಾನೆ ನಾವು ಹೇಳ್ಬೋದು. कोई बात नहीं सर, अगली बार मेरे पिक्चर में कर दीजिए. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಹರ್ಷಿತಾ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಟಾಕ್ಸಿಕ್ ಸಿನಿಮಾದ ಸರಣಿ ಎಪಿಸೋಡ್ಗಳನ್ನ ನಾವು ಮಾಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಇಡೀ ಭಾರತದಲ್ಲಿ ಚರ್ಚೆ ಆಗ್ತಾ ಇರೋದು ಒಂದೇ ಒಂದು ಇಂಟರ್ವ್ಯೂ, ಅದುವೇ ಆಪ್ಕಿ ಅದಾಲತ್. ಯಾಕಂತ ಹೇಳಿದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಆಪ್ಕಿ ಅದಾಲತ್ ಈ ಒಂದು ಪ್ರೋಗ್ರಾಮ್ ಏನಿದೆ, ಬಹಳಷ್ಟು ಜನ ಲೆಜೆಂಡ್ಸ್ಗಳಾಗಿರ್ಬೋದು, ಬಹಳಷ್ಟು ಜನ ನಾಯಕರಾಗಿರ್ಬೋದು, ಇಂಥವ್ರನ್ನ ಈ ಒಂದು ಇಂಟರ್ವ್ಯೂ ಅಲ್ಲಿ ನಾವು ನೋಡ್ತಾ ಇದ್ವಿ. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ಅದರ ಜೊತೆಗೆ ಶಾರುಖ್ ಖಾನ್ ಅವರು, ಸಲ್ಮಾನ್ ಖಾನ್ ಅವರು, ಇಂಥವ್ರುಗಳನ್ನು ಇಂಟರ್ವ್ಯೂ ಮಾಡಿದಂಥ ಒಂದು ಕಟಕಟೆ ಅದು. ಸೊ ಸದ್ಯಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಕನ್ನಡದ ಹೆಮ್ಮೆ ನಟ ಆಗಿರುವಂಥ ರಾಕಿಂಗ್ ಸ್ಟಾರ್ ಯಶ್ ಅವರು ಈ ಒಂದು ಕಟಕಟೆಯಲ್ಲಿ ನಿಂತು ಪಬ್ಲಿಕ್ ಒಪಿನಿಯನ್ಗಳಿಗೆ ಉತ್ತರ ಕೊಡಲಿಕ್ಕಿದ್ದಾರೆ. ಇತ್ತೀಚೆಗಷ್ಟೇ ಈ ಒಂದು ಸಣ್ಣ ಗ್ಲಿಮ್ಸ್ ಆಗಿರ್ಬೋದು, ಅದರದ ಆ ಒಂದು ಇಂಡಿಯಾ TV ಹಂಚ್ಕೊಂಡಿದ್ದಂಥ ಫೋಟೋಸ್ಗಳಾಗಿರ್ಬೋದು ಭಾಳಷ್ಟು ವೈರಲ್ ಆಗ್ತಾ ಇತ್ತು. ಸೊ ಸದ್ಯಕ್ಕೆ ಈ ಒಂದು ಇಂಟರ್ವ್ಯೂನ ಗ್ಲಿಮ್ಸನ್ನು ಚಾನೆಲ್ ರಿಲೀಸ್ ಮಾಡಿದೆ. ಆ ಒಂದು ಗ್ಲಿಮ್ಸ್ಗಳೇನಿದ್ದಾವೆ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಪ್ರೋಮೋದಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನ ನಾವು ನೋಡ್ತೀವಿ. ರಜತ್ ಶರ್ಮಾ ಅವರು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ, ಅದು ಕೂಡ ಪಬ್ಲಿಕ್ ಒಪಿನಿಯನ್ ಆಗಿರುವಂಥದ್ದು ಪ್ರಶ್ನೆಗಳು. ಅದಕ್ಕೆ ಯಶ್ ಅವರ ಉತ್ತರಗಳನ್ನು ಕೂಡ ನಾವು ನೋಡ್ತೀವಿ. ಒಂದು ರೀತಿ ಸರ್ರನೆ ರಾಕಿ ಬಾಯ್ ಎದುರಿಗೆ ಬಂದು ಆನ್ಸರ್ ಕೊಟ್ಟಿರೋ ಆಗಿತ್ತು. ಸೊ ಅದೇ ರೀತಿ ಅದೇ ಅದೇ ಕಾನ್ಫಿಡೆನ್ಸಲ್ಲಿ ಉತ್ತರ ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ. ಇತ್ತೀಚೆಗೆ ಆ ಒಂದು ಪ್ರೋಮಲ್ಲಿ ರಿಲೀಸ್ ಮಾಡಿರುವಂಥದ್ದು ಮೊದಲನೇದಾಗಿ ವೈರಲ್ ಆಗ್ತಿರುವಂಥ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಯಶ್ ಅವ್ರು ಏನಿದ್ದಾರೆ ಭಾಳಷ್ಟು ಬಾರಿ ಹೇಳ್ಕೊಂಡಿದ್ದಾರೆ ಅವರು ಶಾರುಖ್ ಖಾನ್ ಅವರ ಫ್ಯಾನ್ ಅಂತ. ಅದರ ಮೊದಲನೇ ಪ್ರಶ್ನೆ ನಾವು ನೋಡ್ತಾ ಹೋದರೆ, ಶಾರುಖ್ ಖಾನ್ ಅವರ ಫ್ಯಾನ್ ಆಗಿದ್ರೆ ನೀವು ಅದೇ ಆ ಫ್ಯಾನ್ ಅಂದ್ಕೊಂಡೆ ನೀವು ಝೀರೋ ಫಿಲ್ಮ್ ರಿಲೀಸ್ ಆಗೋ ಟೈಮಲ್ಲಿ KGF ಸಿನಿಮಾನ ರಿಲೀಸ್ ಮಾಡ್ತೀರಾ ಅಂತ ಹೇಳ್ತಾರೆ. ಸೊ ಅದಕ್ಕೆ ಯಶ್ ಅವರು ಕೊಟ್ಟಿರುವ ಉತ್ತರ ಕೂಡ ಅಷ್ಟೇ ಏನು ಡೌನ್ ಟು ಅರ್ತ್ ಆಗಿ ಅವರೊಂದು ಆನ್ಸರ್ನ ಹೇಳ್ತಾರೆ, ಅಷ್ಟೇ ರೆಸ್ಪೆಕ್ಟ್ಫುಲ್ ಆಗಿ ಒಂದು ಆನ್ಸರ್ನ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಶಾರುಖ್ ಖಾನ್ ಅವರ ಫ್ಯಾನ್ ನಾನು ಇವಾಗಲೂ ಕೂಡ ಹೌದು, ಈಸ್ ಅ ಕಿಂಗ್. ಅವ್ರದ್ದು ಏನು ದೊಡ್ಡ ಮೂವಿ ಆಗಿತ್ತು, ನಮ್ಮ ಸಣ್ಣ ಮೂವಿ ಆಗಿತ್ತು ಅಂತ. ಬಟ್ ಅದಕ್ಕೆ ರಜತ್ ಶರ್ಮಾ ಅವ್ರು ಹೇಳ್ತಾರೆ, ನಿಮ್ಮ ಸಿನಿಮಾ 250 ಕೋಟಿ ಕಲೆಕ್ಷನ್ ಮಾಡ್ತು, ಅವರ ಸಿನಿಮಾ 100 ಕೋಟಿ ಕಲೆಕ್ಷನ್ ಮಾಡ್ತು ಅಂತ. ಸೊ ಆ ಒಂದು ಕಾನ್ವರ್ಸೇಷನ್ ಏನಿದೆ ಸಖತ್ ವೈರಲ್ ಆಗ್ತಾ ಇದೆ. ಅಂದರೆ ಕಿಂಗ್ ಶಾರುಖ್ ಖಾನ್ ಅಂತ ಹೇಳೋದು, ನಾವು ಕಿಂಗ್ ಶಾರುಖ್ ಖಾನ್ ಅಂತಲೇ ಅದಕ್ಕೆ ಹೇಳೋದು. ಯಾಕಂತ ಹೇಳಿದ್ರೆ ಅವರ ಒಂದು ಸಿನಿಮಾಗಳಾಗಿರ್ಬೋದು ಬಹಳಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಕೂಡ ಹೌದು. ಅದರಲ್ಲಿ ಯಶ್ ಅವ್ರಿಗೂ ಕೂಡ ಶಾರುಖ್ ಖಾನ್ ಅವರ ಇನ್ಸ್ಪಿರೇಷನ್. ಗ್ಲೋಬಲಲ್ಲಿ ಟ್ರೆಂಡ್ ಆಗ್ತಾ ಇರುವಂಥದ್ದು ಯಶ್. ಸೊ ಇಷ್ಟು ಸಕ್ಸಸ್ನ ಕಂಡ್ರೂ ಕೂಡ ಅವರ ಆ ಒಂದು ಆ್ಯಟಿಟ್ಯೂಡ್ ಏನಿದೆ ಭಾಳಷ್ಟು ಜನಕ್ಕೆ ಇಷ್ಟ ಆಯಿತು. ಅವರು ಹೇಳ್ತಾರೆ, ನಾನು ಇವಾಗಲೂ ಕೂಡ ಅವರ ಫ್ಯಾನೇ ಅಂತ. ಸೊ ಆ ಒಂದು ಮಾತೇನಿದೆ ಈಗ ಸದ್ಯಕ್ಕೆ ಬಹಳಷ್ಟು ಜನರ ಮನಸ್ಸನ್ನು ಗೆದ್ದಿದೆ, ಎಸ್ಪೆಷಲಿ ಶಾರುಖ್ ಖಾನ್ ಅವರ ಫ್ಯಾನ್ಸ್ ಮನಸ್ಸನ್ನು ಗೆದ್ದಿದೆ. ಅದರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೂಡ ಅವ್ರು ಕೇಳ್ತಾರೆ, ನೀವು ಸೀರಿಯಲ್ ಮಾಡ್ತಿರ್ಬೇಕಾದ್ರೆ ನಿಮಗೆ 7 ಸ್ಕ್ರಿಪ್ಟ್ಗಳು ನಿಮ್ಗೆ ಸಿಕ್ತು, ನೀವೆಲ್ಲ ರಿಜೆಕ್ಟ್ ಮಾಡಿದ್ರಿ ಅಂತ. ಸೊ ಅದಕ್ಕೆ ಯಶ್ ಅವರು ಒಂದು ಮಾತು ಹೇಳ್ತಾರೆ, ಇಸ್ ಇಟ್ ಅ ಕ್ರೈಮ್, ಗುನಾಹೆ ಕ್ಯಾ ಅಂತ ಕೇಳ್ತಾರೆ. ಸೊ ನಾವಲ್ಲಿ ನೋಡ್ಬೋದು ಏನು ಅಂತ ಹೇಳಿದ್ರೆ, ಯಶ್ ಅವರು ಮುಂಚೆಯಿಂದಾನೇ ಕೂಡ ಅಷ್ಟೇ ಅವರಿಗೆ ಸ್ಟಾರ್ ಆಗಬೇಕು ಅನ್ನೋ ಒಂದು ಕನಸಿತ್ತು. ಆದರೆ ಸ್ಟಾರ್ ಆಗಬೇಕು ಅನ್ನೋ ಒಂದು ಕನಸಲ್ಲಿ ಯಾವುದೋ ಒಂದು ಸ್ಕ್ರಿಪ್ಟನ್ನು ತೊಗೊಳ್ತಾ ಇರಲಿಲ್ಲ, ಒಳ್ಳೆಯ ಸ್ಕ್ರಿಪ್ಟನ್ನು ಚೂಸ್ ಮಾಡಿ ತೊಗೊಳ್ತಾ ಇದ್ರು. ಸೊ ನಿಮಗೆ ಗೊತ್ತಿರ್ಬೋದು ಅಲ್ಲಿಂದನೇ ಅವರ ವಿಷನ್ ಯಾವ ರೀತಿ ಇತ್ತು ಅಂತ ನಮ್ಗೆ ಇದರಲ್ಲಿ ಗೊತ್ತಾಗುತ್ತೆ. ಸೊ ಅವರ ಒಂದು ಗುನಾಹೆ ಕ್ಯಾ ಅನ್ನೋ ಒಂದು ಕ್ವಶನ್ ಏನು ಕೇಳ್ತಾರೆ, ನಾನು ಆವಾಗಲೇ ಹೇಳಿದಾಗೆ ಒಂದು ರೀತಿ ಆ ಕಟಕಟೆಯಲ್ಲಿ ಕೂತ್ಕೊಂಡಿರೋದು ಯಶ್ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಕಿ ಬಾಯ್ ಅನ್ನೋ ಒಂದು ಫೀಲ್ನ ಕೊಡುತ್ತೆ. ಸೊ ಸದ್ಯಕ್ಕೆ ಈ ಎಲ್ಲ ಕ್ಲಿಪ್ಸ್ಗಳು ವೈರಲ್ ಆಗ್ತಾ ಇದೆ. ಅದರ ಜೊತೆಗೆ ರಜತ್ ಶರ್ಮಾ ಅವರು ಇನ್ನೊಂದು ವಿಚಾರ ಕೂಡ ಅವರ ಒಂದು ಪ್ರೋಗ್ರಾಮಲ್ಲಿ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಯಶ್ ಅವರು ಅವರ ಫ್ಯಾನ್ಸ್ ಮೇಲೆ ಇಟ್ಟಿರುವಂತಹ ಒಂದು ಪ್ರೀತಿಯ ಬಗ್ಗೆ ಕೂಡ ಅವ್ರು ಮಾತಾಡ್ತಾರೆ. ಯಶ್ ಅವರ ಬಗ್ಗೆ, ಅವರ ಫ್ಯಾನ್ಸ್ ಮೇಲೆ ಅವ್ರು ಇಟ್ಟಿರುವಂಥ ಪ್ರೀತಿ ಬಗ್ಗೆ ನಾವು ಇದುವಾಗಲೇ ನೋಡಿದ್ದೀವಿ, ಇದಕ್ಕಿಂತ ಮುಂಚೆನೇ ನೋಡ್ತಾ ಬಂದಿದ್ದೀವಿ. ಯಾಕಂದರೆ ಅವ್ರು ನಮ್ಮ ಕನ್ನಡದ ಹುಡುಗ, ಹಾಗಾಗಿ ಬಹಳಷ್ಟು
ಈ ಒಂದು ಆಪ್ಕಿ ಅದಾಲತ್ ಅನ್ನೋ ಒಂದು ಪ್ರೋಗ್ರಾಮ್ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಸದ್ಯಕ್ಕೆ ಈ ಪ್ರೋಗ್ರಾಮ್ ಶನಿವಾರ 10 ಗಂಟೆಗೆ ರಿಲೀಸ್ ಆಗ್ತಾ ಇದೆ. ನೋಡಬೇಕು ಯಾವುದೆಲ್ಲ ಪಬ್ಲಿಕ್ ಒಪಿನಿಯನ್ಸ್ಗಳಿಗೆ ಯಾವ ರೀತಿ ಯಶ್ ಅವರು ಉತ್ತರ ಕೊಟ್ಟಿದ್ದಾರೆ ಅಂತ. ಒಂದು ರೀತಿ ಈ ಒಂದು ಇಂಟರ್ವ್ಯೂ, ಈ ಒಂದು ಪ್ರೋಗ್ರಾಮ್ ಏನಿದೆ ನಮಗೆ ಹೆಮ್ಮೆ ಅಂತಲೇ ನಾವು ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.